ಇಲ್ಲಿ ಬಂದಿರುವಂತಹ ಎಲ್ಲ ಹಿರಿಯರಿಗೆ, ಮಾಧ್ಯಮ ಮಿತ್ರರವರಿಗೂ ಹಾಗೂ ಪ್ರೀತಿಯ ವಿಜಯ್ ಸರ್ ಅವರಿಗೆ ತುಂಬ ಹೃದಯದ ಸ್ವಾಗತ ಹಾಗೂ ಅಭಿನಂದನೆಗಳು, ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಿಜಯ್ ಸರ್ ಅವರ ಎಂಟ್ರಿ ಈ ಸಿನಿಮಾಗೆ ಒಂದು ಆನೆ ಬಲ ತಂದುಕೊಟ್ಟಿದೆ ಅಂತ ಹೇಳ್ಬೋದು. ಯಾಕಂದರೆ ಅವರು ಸಲಗ ಆಗಿರೋದ್ರಿಂದ ಸಿನಿಮಾಗೆ ಆಟೋಮೆಟಿಕ್ಕಾಗಿ ಆನೆ ಬಲ ಬಂದಿದೆ, ಭೀಮ ಬಲ ಬಂದಿದೆ ಅಂತ ಕೂಡ ಹೇಳ್ಬೋದು. ಸೊ ಅವ್ರ ಸಪೋರ್ಟ್ ಇಲ್ಲದೆ ಈ ಒಂದು ಈವೆಂಟು ಇಷ್ಟೊಂದು ಅದ್ದೂರಿಯಾಗಿ ಆಗೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಸೊ ತಂಡದ ಎಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಮತ್ತು ಸಿನಿಮಾ ವಿಷಯಕ್ಕೆ ಬಂದರೆ ಸಿನಿಮಾ ಬಗ್ಗೆ ಹೇಳುವಷ್ಟು ವಿಶೇಷತೆಗಳು ಜಾಸ್ತಿನೇ ಇದ್ದಾವೆ, ತುಂಬಾ ಇದ್ದಾವೆ. ಯಾಕಂದರೆ ಮೊದಲನೇದಾಗಿ ಈ ಸಿನಿಮಾ ಒಂದು ಪ್ರೀತಿ ಕತೆ ಆಧಾರಿತವಾಗಿರುವಂಥ ಚಿತ್ರ. ಸೊ ಲವ್ ಸ್ಟೋರಿ ಅಂದರೆ ಎಷ್ಟೊಂದು ಸಿನಿಮಾಗಳು ಬಂದಿವೆ, ಗೀತಾಯಿಂದ ಹಿಡಿದು ದುನಿಯಾ ಅವ್ರಿಗೂ ಸಾರ್ ಅವ್ರಿಗೂ ತುಂಬ ಸಿನಿಮಾಗಳು ಲವ್ ಬಗ್ಗೆ ಬಂದು ಹೋಗಿರೋಂಥವು ಇದ್ದಾವೆ. ಸೊ ಇದು ಕೂಡ ಪರ್ಮನೆಂಟಾಗಿ ನಮ್ಮ ನೆನಪಲ್ಲಿ ಉಳಿಯುವಂತಹ ಒಂದು ಸಿನಿಮಾ. ಯಾರೇ ನೋಡಲಿ ಹೃದಯಸ್ಪರ್ಶಿಯಾಗಿ ಹಾರ್ಟ್ ಟಚಿಂಗ್ ಆಗಿರುವಂತಹ ಒಂದು ಕಥೆನ ತುಂಬ ಜನಗಳ ಮನಸ್ಸಿಗೆ ಮುಟ್ಟೋ ಥರ ತಲುಪಿಸೋದ್ರಲ್ಲಿ ಡೈರೆಕ್ಟರ್ ಸ್ಮರಣ್ ಅವರು ಯಶಸ್ವಿಯಾಗಿದ್ದಾರೆ. ಅದೇ ರೀತಿ ನಟನೆಯಲ್ಲಿ ಶ್ರಾವಣಿ ಆಗ್ಬೋದು ಮತ್ತು ಅಂಜನ್ ರಾಮಚಂದ್ರ ಅವರು ಇಬ್ಬರು ಕೂಡ, ಮತ್ತು ಇಡೀ ತಂಡ. ಅದು ಮೊದಲನೇ ಸಿನಿಮಾ ಅಂತ ಯಾರಿಗೂ ಅನ್ಸೋದಿಲ್ಲ. ಸ್ವೀಟಿ ಮೇಡಮ್ ಅವರಾಗಿರ್ಬೋದು, ಪ್ರತಿಯೊಬ್ಬರು ಸಣ್ಣ ಕ್ಯಾರೆಕ್ಟರ್ ಯಾರೇ ಆಗ್ಬೋದು, ಪ್ರತಿಯೊಬ್ಬರು ಅವ್ರಿಗಂತೂ ನಿಜ ಇದು ಎಷ್ಟೋ ಸಿನಿಮಾಗಳ ಅನುಭವ ಇರೋ ಥರ ಮಾಡಿದ್ದಾರೆ. ಇವರಂತೂ ಒಂದು 23 ಸಿನಿಮಾ ಮಾಡಿದ್ಮೇಲೆ 21ನೇ ಸಿನಿಮಾ ಮಾಡ್ತಿದ್ದಾರೆ, ಹೀರೋಯಿನ್ ಇಬ್ಬರು ಅನ್ನೋ ಥರ ಇದ್ದಾರೆ. ಸೊ ಆ ನಟನೆ ಬಗ್ಗೆ ಏನೂ ಇದಿಲ್ಲ. ಸೊ ಕಥೆನೂ ಅಷ್ಟೇ, ಕತೆ ತುಂಬ ಚೆನ್ನಾಗಿದೆ. ಸ್ಲೋ ಆಗಿ ತೊಗೊಂಡು ಹೋಗಿ ತುಂಬ ನಮ್ಮ ಮನಸ್ಸಿನ ಆಳಕ್ಕೆ ಡೀಪ್ ಇನ್ ದ ಹಾರ್ಟ್ ಅದು ಟಚ್ ಆಗೋ ಥರ ಒಂದು ಕತೆ ಇದು. ಸೊ ಪರದೆ ಮೇಲೆ ನೋಡಿ ನಿಮ್ಮ ಒಂದು ಅಭಿಪ್ರಾಯ ಕೂಡ ತಿಳಿಸಿ. ತುಂಬಾ ಚೆನ್ನಾಗಿದೆ ಕತೆ. ಮತ್ತು ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಮಂಗಳೂರಿಗೆ ಒಂದು ಸ್ಲ್ಯಾಂಗ್ ಇದೆ, ಮೈಸೂರಿಗೆ ಒಂದು ಸ್ಲ್ಯಾಂಗ್ ಇದೆ, ಮಂಡ್ಯಗೆ ಒಂದು ಸ್ಲ್ಯಾಂಗ್ ಇದೆ, ಬೆಂಗಳೂರಿಗೆ ಒಂದು ಸ್ಲ್ಯಾಂಗ್ ಇದೆ, ಸ್ಲಮ್ಮಲ್ಲಿ ಒಂಥರ ಸ್ಲ್ಯಾಂಗ್ ಇರುತ್ತೆ. ಸೊ ಒಂದೊಂದು ಏರಿಯಾಗೆ ಒಂದೊಂದು ಡೈಲೆಕ್ಟ್ ಇರ್ತದೆ. ಅದೇ ರೀತಿ ನಮಗೆ ಕೋಲಾರ ಚಿಕ್ಕಬಳ್ಳಾಪುರಕ್ಕೂ ಒಂದು ಡೈಲೆಕ್ಟ್ ಇದೆ ವಿಶೇಷವಾದ. ಸೊ ಅದನ್ನು ಮೊದಲನೇ ಬಾರಿಗೆ ಪುಷ್ಪ ಸಿನಿಮಾದಲ್ಲಿ ಸ್ವಲ್ಪ ನಾವು ಅದನ್ನು ಬಳಸಿದ್ವಿ. ಸೊ ಈ ಸಿನಿಮಾದಲ್ಲಿ ಪೂರ್ತಿಯಾಗಿ ಆ ಒಂದು ಡೈಲೆಕ್ಟ್ನ ಬಳಸಲಾಗಿದೆ. ನಂತರ ಪುಷ್ಪ 2 ಕೂಡ ನೆಕ್ಸ್ಟ್ ಬರೋಂಥ ಸಿನಿಮಾಲ್ ಕೂಡ ಇನ್ನೂ ಹೆಚ್ಚಿಗೆ ಈ ಒಂದು ಇದರ ಮುಖಾಂತರ ಅದನ್ನು ಕೂಡ ಹೆಚ್ಚಿಗೆ ಇನ್ನು ಡೀಪಾಗಿ ಬರ್ತದೆ. ಸೊ ನೋಡಿದ್ರೆ ಒಂದು ಬಾರ್ಡರ್ ಗಡಿನಾಡಲ್ಲಿರುವಂಥ ಒಂದು ಕನ್ನಡ, ಆನೇಕಲ್ಲಿಂದ ಹಿಡಿದು ನಮಗೆ ಬಳ್ಳಾರಿವರೆಗೂ ಎಂಟೈರ್ ಕನ್ನಡ ಏನಿದೆ ಆ ಒಂದು ಹೊಸ ಒಂದು ಕನ್ನಡದ ಪರಿಚಯ ಆಗುತ್ತೆ. ಸೊ ನಮ್ಮ ಕಾಂತಾರ ನೋಡಿದ್ಮೇಲೆ ಗೊತ್ತಾಯಿತು ನಮಗೆ ತುಳು ಕನ್ನಡ ಹೆಂಗೆ ಮಾತಾಡ್ತಾರೆ ಹೇಗೆ ಅಂತ. ಅಲ್ಲಿವರೆಗೂ ನನಗೆ ಬೇರೆಯವ್ರ ಜನಕ್ಕೆ ತುಂಬ ಕೆಟ್ಟ ಪದ ಕೇಳಿಸ್ಕೊಳ್ಳೋಕ್ಕೂ ಕಿವಿಯಲ್ಲಿ ಒಂಥರ ಏನಪ್ಪ ಇಂಥ ಮಾತಾಡ್ತಿದ್ರು. ಆದ್ಮೇಲೆ ಅದು ಫ್ರೆಂಡ್ಲಿ ಪದ ಅನ್ನೋ ಥರ ಗೊತ್ತಾಯ್ತು. ಉತ್ತರ ಕರ್ನಾಟಕ ಕಡೆ ಹೋದ್ರೆ ಅಲ್ಲೊಂದು ಕೆಲವು ಪದಗಳಿದ್ದಾವೆ, ಅಲ್ಲಿ ನಮಗೆ ಕೆಟ್ಟದ್ದು ಅನ್ಸ್ಬೋದು, ಬಟ್ ಅವ್ರಿಗೆ ಅದು ಫ್ರೆಂಡ್ಲಿ ವರ್ಡ್ಸು. ಸೊ ಆ ಥರ ಹೊಸ ಹೊಸ ಪದಗಳ ಪರಿಚಯ ಮತ್ತು ಹೊಸ ಸ್ಲ್ಯಾಂಗ್ನ ಪರಿಚಯ ಮಾಡಿಕೊಡ್ಲಾಗಿದೆ. ಸೊ ಎಲ್ಲ ರೀತಿಯಲ್ಲೂ ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲರ ಆಶೀರ್ವಾದ ಇರಲಿ. ಕನ್ನಡಾಂಬೆ ಎಲ್ಲರಿಗೂ ಇಡೀ ತಂಡಕ್ಕೆ ಒಳ್ಳೇದು ಮಾಡಲಿ ಅಂತ ಬಯಸ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೋ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.